ಮಾಡಿಕೊಂಡಿದ್ದಾರೆ. 92 ನಿಮಿಷಗಳ ವಿಡಿಯೋ, 24 ಪುಟಗಳ ಡೆತ್ ನೋಟ್ ಹರಿಬಿಟ್ಟು ಈ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಡಿಯೋದಲ್ಲಿ ಆತ್ಮಹತ್ಯೆಗೆ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಅತುಲ್. ಮಹಿಳಾ ರಕ್ಷಣೆ ಕಾಯ್ದೆಯ ದುರುಪಯೋಗ ಆಗ್ತಾ ಇದೆಯಾ? ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ರಕ್ಷಣೆ ಸಿಗಲಿ ಅಂತ ಒಂದಷ್ಟು ಕಾನೂನುಗಳನ್ನ ತರಲಾಯಿತು. ಆದ್ರೆ ಅದು ಗಂಡು ಮಕ್ಕಳ ಆತ್ಮಹತ್ಯೆಗೆ ಕಾರಣ ಆಗೋ ಹಂತಕ್ಕೆ ಬಂದು ಹೋಯ್ತಾ? ಮಹಿಳಾ ರಕ್ಷಣಾ ಕಾಯ್ದೆಯ ದುರುಪಯೋಗ ಆಯ್ತಾ ಈ ಕೇಸಲ್ಲಿ? ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಆತ್ಮಹತ್ಯೆ, ಆದ್ರೆ ಆತ ಹೊರ ರಾಜ್ಯದ ವ್ಯಕ್ತಿ. ಹಾಗಾಗಿ ಇಡೀ ದೇಶಾದ್ಯಂತ ಈ ಒಂದು ಪ್ರಕರಣ ಸದ್ದು ಮಾಡ್ತಾ ಇದೆ. ಜೊತೆಗೆ ಮೃತನ ಪೋಷಕರು ಮಗನ ಸಾವಿಗೆ ನ್ಯಾಯ ಕೊಡಿ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ. ಏನೆಲ್ಲ ಆಯ್ತು ಹಾಗಾದ್ರೆ? ಅತುಲ್ ಸುಭಾಷ್ ಯಾತಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ನೋಡಿ. ಇಂಜಿನಿಯರ್ ಅತುಲ್ ಸುಭಾಷ್ ಆತ್ಮಹತ್ಯೆ. ಕಾನೂನಿನ ಅಸ್ತ್ರ ಬಳಸಿ ಪತ್ನಿಯಿಂದ ಚಿತ್ರಹಿಂಸೆ. ಅತುಲ್ ಸುಭಾಷ್ ಈ ಹೆಸರು ದೇಶಾದ್ಯಂತ ಭಾರಿ ಸದ್ದು ಮಾಡ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ಹಿಡಿದು ದೆಹಲಿವರೆಗೂ ಎಲ್ಲೆಲ್ಲೂ ಈತನದ್ದೇ ಚರ್ಚೆ. ಅಂದಹಾಗೆ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದವರು ಅತುಲ್ ಸುಭಾಷ್. ಕಳೆದ ಸೋಮವಾರ ತಮ್ಮ ಫ್ಲಾಟ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಸಾವಿನ ಬಳಿಕ ಹೊರಬಂದ ಅವರದ್ದೇ ವಿಡಿಯೋ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಅತುಲ್ನ ಕುಟುಂಬದವರು ಸಂಬಂಧಿಕರು ಬಿಹಾರದ ಪಾಟ್ನಾದಲ್ಲಿದ್ದಾರೆ. ಅತುಲ್ ಪತ್ನಿಯು ಉತ್ತರ ಪ್ರದೇಶದವರು. 2 ವರ್ಷಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದಿದ್ದ ಅತುಲ್ ಮತ್ತು ಪತ್ನಿ ಇಲ್ಲಿಯೇ ಕೆಲಸಕ್ಕೆ ಸೇರಿದ್ರು. 5 ವರ್ಷಗಳ ಹಿಂದಷ್ಟೇ ಅತುಲ್ಗೆ ಮದುವೆಯಾಗಿತ್ತು. 34 ವರ್ಷದ ಅತುಲ್ ಸುಭಾಷ್ ತನ್ನ ಹೆಂಡತಿ ಕಡೆಯಿಂದ ಎದುರಾದ ಸಂಕಷ್ಟಗಳನ್ನ ತಾಳಲಾರದೆ ಆತ್ಮಹತ್ಯೆಯ ದಾರಿ ಹಿಡಿದ್ರು. ಆದ್ರೆ ಇಲ್ಲಿ ಚರ್ಚೆಗೆ ದಾರಿ ಮಾಡಿರೋದು ಕಾನೂನು ಮತ್ತು ಪ್ರಕರಣಗಳು ಮಹಿಳೆ ಪರವಾಗಿದೆ ಅನ್ನೋದು. One silver lining of this incident, although it's very, very unfortunate, it should not have happened. We don't see the mindset of the man who has went to the extent of committing suicide. He must have been harassed to an extent because he is in Bangalore, called to UP, and he comes every month, and 11 cases are filed against him. So this shows how this law is being misused. So I think serious action should be taken. ಬೆಂಗಳೂರಿಗೆ ಬಂದಿದ್ದ ಅತುಲ್ ಸೋದರ ವಿಕಾಸ್ ಕುಮಾರ್, ಅತುಲ್ ಹೆಂಡತಿ ನಿಖಿತಾ ಸಿಂಘಾನಿಯಾ ಸೇರಿದಂತೆ 4 ಜನರ ವಿರುದ್ಧ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬಿಎನ್ಎಸ್ನ ಸೆಕ್ಷನ್ 108 ಹಾಗೂ 3(5) ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಖಿತಾ ಸಿಂಘಾನಿಯಾ, ಆಕೆಯ ತಾಯಿ ನಿಶಾ ಸಿಂಘಾನಿಯಾ, ಅನುರಾಗ್ ಹಾಗೂ ಸುಶೀಲ್ ಎಂಬುವರ ವಿರುದ್ಧ ಎಫ್ಐಆರ್ ಆಗಿದೆ. ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೃತರ ಅಣ್ಣ ಅತುಲ್ ವಿಕಾಸ್ರವರು ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದರ ಸಂಬಂಧಪಟ್ಟಂತೆ ಪ್ರಕರಣವನ್ನು ಕೊಟ್ಟಿದ್ದಾರೆ, ಫಿರ್ಯಾದಿಯನ್ನು ಕೊಟ್ಟಿದ್ದಾರೆ. ಮೃತರು ನೇಣು ಹಾಕಿಕೊಳ್ಳಲು ಅವರ ಹೆಂಡತಿ ಮತ್ತು ಸಂಬಂಧಿಕರು ಸಾಕಷ್ಟು ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ದಾಖಲಾಗಿದ್ದು ಅದನ್ನು ಇತ್ಯರ್ಥಪಡಿಸಲು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದರು ಮತ್ತು ಅವರಿಗೆ ಹ್ಯಾರಾಸ್ಮೆಂಟ್ ಇರೋದರಿಂದ ಅವರು ನೇಣು ಹಾಕ್ಕೊಂಡು ಸತ್ತಿರುತ್ತಾರೆಂದು ಫಿರ್ಯಾದಿಯನ್ನು ನೀಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ. ನಿಖಿತಾ ಅವರು ಅತುಲ್ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿದ್ರು. ಹಾಗೆ ಕೋರ್ಟ್ ಆದೇಶದಂತೆ ಹೆಂಡತಿಗೆ ತಿಂಗಳಿಗೆ 40,000 ಪರಿಹಾರವನ್ನ ಅತುಲ್ ಕೊಡ್ತಿದ್ರು ಅಂತ ವಿಕಾಸ್ ಕುಮಾರ್ ತಿಳಿಸಿದ್ದಾರೆ. मैम मेरी बस डिमांड ये है कि मेरे भाई को जस्टिस मिलना चाहिए. मुझे और कोई सिस्टम से ये अपेक्षा है कि मेन के लिए भी कोई कानून आए. जो मेरे भाई के साथ हुआ वैसे बहुत सारे लोगों के साथ इस देश में हो रहा है. उस चीज़ को गवर्नमेंट ऑफ इंडिया समझे. एक मेन की लाइफ भी एक उतनी इम्पोर्टेंट है जितनी एक फीमेल की लाइफ है.
ಅಂದ್ಹಾಗೆ ಅತುಲ್ ಸುಭಾಷ್ಗೆ 4 ವರ್ಷದ ಮಗನಿದ್ದಾನೆ. ಆತನನ್ನ ಭೇಟಿಯಾಗಬೇಕು ಅಂದ್ರೆ 30 ಲಕ್ಷ ರೂಪಾಯಿ ಕೊಡುವಂತೆ ಅತುಲ್ ಹೆಂಡತಿ ಕೇಳಿದ್ರು ಅನ್ನೋ ಆರೋಪವೂ ಇದೆ. ಇತ್ತ ಅತುಲ್ನ ಪಾಲಕರು ತಮ್ಮ ಮಗನನ್ನ ಕಳೆದುಕೊಂಡಿದ್ದಾರೆ. ಮುಂದೆ ಆ ಮಗುವಿನ ಭವಿಷ್ಯ ಏನು? ಇಂಥ ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಿದೆ. ಮುನವರ್ ಅಗಸನಹಳ್ಳಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಥ ಒಂದು ಘಟನೆ ಯಾಕೆ ನಡೀತು? ಯಾವುದೇ ಜೀವ ಆದರೂ ಜೀವ ಅಲ್ವಾ? ಹೆಣ್ಣಾಗ್ಲಿ ಗಂಡಾಗ್ಲಿ, ಗಂಡಸರಿಗೂ ಕೂಡ ನ್ಯಾಯ ಸಿಗಬೇಕಲ್ವಾ? ಯಾಕೆ ಅತುಲ್ ಸುಭಾಷ್ 3 ದಿನ ಪ್ಲಾನ್ ಮಾಡಿ ಆತ್ಮಹತ್ಯೆ? ಆತ ಏನು ಬುದ್ಧಿ ಇಲ್ದಿರೋರಲ್ಲ ಅವರು. ಯಾಕೆ ಇಂಥ ಪರಿಸ್ಥಿತಿ ಬಂದೋದಕ್ಕೆ 30 ಲಕ್ಷ ಮಗುವಿನ ಮುಖ ನೋಡೋದಕ್ಕೆ ಕೊಡಬೇಕು ಅಂತ ಹೇಳಿದ್ರು ಅಂತ ಅಂದರೆ ಎಂಥ ದೊಡ್ಡ ಅನ್ಯಾಯ ಅಲ್ವಾ? ಇದ್ರ ಬಗ್ಗೆ ಮಾತನಾಡೋಣ. ಸೆಕ್ಷನ್ 498A ಏನದು, ಅದರಿಂದ ಆಗುವಂಥ ಅವಾಂತರಗಳು ಏನೆಲ್ಲ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ, ಎರಡೂ ಮಗಲುಗಳ ಬಗ್ಗೆ ಮಾತನಾಡೋಣ. ಅದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ಅನೇಕ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆ ಹೋರಾಟಗಾರ ಪ್ರಶಾಂತ್ ಸಂಬರ್ಗಿ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಪ್ರಶಾಂತ್ ಸಂಬರ್ಗಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮೀರಾ ರಾಘವೇಂದ್ರ ಇದ್ದಾರೆ, ವಕೀಲರು. ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ನ ಅರ್ಜುನ್ ಗೋರೂರು ಅವರಿದ್ದಾರೆ. ಅರ್ಜುನ್ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಚರ್ಚೆಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಎಲ್ಲೆಲ್ಲೂ ಕೂಡ ಈ ಅತುಲ್ ಸುಭಾಷ್ ಆತ್ಮಹತ್ಯೆಯ ಕಿಚ್ಚು ವ್ಯಾಪಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿರ್ತಕ್ಕಂಥದ್ದು ದೇಶಾದ್ಯಂತ. ಎಲ್ಲೆಲ್ಲೂ ಅತುಲ್ ಸುಭಾಷ್ ಆತ್ಮಹತ್ಯೆ ಕಿಚ್ಚು. ಇದು ಬಿಹಾರ್, UP ಮತ್ತು ಕರ್ನಾಟಕ 3 ರಾಜ್ಯಗಳಿಗೆ ಸಂಬಂಧಪಟ್ಟು ನಡೀತಾ ಇರ್ತಕ್ಕಂಥ ಒಂದು ಪ್ರಕರಣ. 498A ಈ ಸೆಕ್ಷನ್ ನಲ್ಲಿ ಹಾಗಾದ್ರೆ ಇರೋದಾದ್ರೂ ಏನು? ಈ ಕಾಯ್ದೆಯಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ? ಎಲ್ಲೆಲ್ಲೂ ಕೂಡ ಇದು ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗ್ತಾ ಇರೋದ್ರಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? 498A ಸೆಕ್ಷನ್ ದುರ್ಬಳಕೆಯನ್ನು ತಪ್ಪಿಸೋದಕ್ಕೆ ಏನಾದರೂ ಮಾಡ್ತಾರಾ? ಕಾನೂನು ಏನಾದರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಯಾಕೆ ಹೀಗೆಲ್ಲ ಆಯ್ತು? ಟೆಕ್ಕಿ ಅತುಲ್ ಸುಭಾಷ್ ಕೇಸ್ ಇಡೀ ದೇಶಾದ್ಯಂತ ಇವತ್ತು ಚರ್ಚೆ ಆಗ್ತಾ ಇರೋದಕ್ಕೆ ಏನು ಕಾರಣ? 3 ದಿನ ಸತತ ಪ್ಲಾನ್ ಮಾಡಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ತನ್ನ ಹೆಂಡತಿ ಕೊಟ್ಟಿರ್ತಕ್ಕಂಥ ಅದೊಂದು ಕಂಪ್ಲೇಂಟ್ ಇದೆಯಲ್ಲ, ಅಫ್ಕೋರ್ಸ್ ಆನಂತರ 11 ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆ ಕಂಪ್ಲೇಂಟ್ಗಳು ಆತನ ಜೀವಕ್ಕೆ ಕುತ್ತಂತ. ಹಾಗಾದ್ರೆ ಅಂಥದ್ದು ಏನಿತ್ತು ಆ ಕಂಪ್ಲೇಂಟ್ನಲ್ಲಿ? ಈ ಇಡೀ ಕೇಸಿನ ಮರ್ಮ, 498A ಮರ್ಮ ಏನು? ಡೀಟೇಲ್ಸ್ ನಿಮ್ಮ ಮುಂದೆ. ಅತುಲ್ ಸುಭಾಷ್ ಆತ್ಮಹತ್ಯೆ ಕಿಚ್ಚು. ಹೆಂಡತಿ ಕಾಟಕ್ಕೆ ಬೇಸತ್ತು ನೇಣಿಗೆ ಶರಣು. 498A ಸೆಕ್ಷನ್ ಏನ್ ಹೇಳುತ್ತೆ? ಶಿಕ್ಷೆ ಏನು? ಬೆಂಗಳೂರಿನಲ್ಲಿ ಕೌಟುಂಬಿಕ ಕಲಹದಿಂದ ನೇಣಿಗೆ ಶರಣದ ಟೆಕ್ಕಿ ಅತುಲ್ ಕೇಸ್ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಹೆಂಡತಿ ಹೂಡಿದ ಕೇಸ್ ಏನು? ಅದು ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಏನಿದು IPC 498A ಸೆಕ್ಷನ್? ಇದು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ. ಕೌಟುಂಬಿಕ ಹಿಂಸೆ ವಿರೋಧಿಸಿ ಈ ಕೇಸ್ ಹಾಕಬಹುದು. ಪತಿ ಅವರ ಸಂಬಂಧಿಕರು ವಿರುದ್ಧ ಮಹಿಳೆ ಕೇಸ್ ಹಾಕಬಹುದು. ಈ ಸೆಕ್ಷನ್ ಹಾಕಿದ್ರೆ ಬೇಲ್ ಸಿಗೋದೇ ಇಲ್ಲ. ತಪ್ಪು ಸಾಬೀತಾದ್ರೆ 3 ವರ್ಷ ಶಿಕ್ಷೆ ಮತ್ತು ದಂಡ. ಇದೆಲ್ಲ ಒಂದ್ ಕಡೆಯಾದ್ರೆ 498A ಸೆಕ್ಷನ್ ಅನ್ನೇ ಮಹಿಳೆಯರು ಅಸ್ತ್ರವನ್ನಾಗಿಸಿಕೊಂಡಿದ್ರ. 498A ಸೆಕ್ಷನ್ ದುರುಪಯೋಗ. ವೈಯಕ್ತಿಕ ದ್ವೇಷ ಸಾಧಿಸಲು ಗಂಡನ ವಿರುದ್ಧ ಬಳಕೆ. ಗಂಡನ ಕುಟುಂಬದ ವಿರುದ್ಧ ಸೇಡಿಗಾಗಿ ಈ ಸೆಕ್ಷನ್ ಬಳಕೆ. ಗಂಡನ ಕುಟುಂಬದ ವಿರುದ್ಧ ಕಾನೂನು ಅಸ್ತ್ರವಾಗಿ ಬಳಸುವ ಪ್ರವೃತ್ತಿ. ನಮ್ಮ ಬೇಡಿಕೆ ಈಡೇರಿಕೆಗೆ ಮಹಿಳೆಯರಿಂದ ದುರ್ಬಳಕೆ. ಹಾಗಾದ್ರೆ 498A ಕೇಸ್ ದಾಖಲಾದ್ರೆ ಏನೆಲ್ಲ ಆಗುತ್ತೆ ಅಂತ ನೋಡೋದಾದ್ರೆ, ಬಲಿ ಸೆಕ್ಷನ್ 498A ಕಂಪ್ಲೇಂಟ್ ಆಗ್ತಿದ್ದ ಹಾಗೆ FIR ಆಗುತ್ತೆ. ತನಿಖೆ ಶುರುವಾಗುತ್ತೆ, ಚಾರ್ಜ್ ಶೀಟ್ ಹಾಕ್ತಾರೆ. ಈ ಕೇಸ್ನಲ್ಲಿ 3-4ರಿಂದ 4 ಜನರ ಮೇಲೆ ಕೇಸ್. ಈ ಹಿಂಸೆಗೆ ಪ್ರಚೋದನೆ ಕೊಟ್ಟವರೇ ಮೂಲ ಕಾರಣ. ಬೇಲ್ ಮೇಲೆ ಬಿಡುಗಡೆಯಾದಂತಹ ಕೇಸ್. ಗಂಡ ಹೆಂಡತಿ ಒಪ್ಪಿಕೊಂಡ್ರು ರಾಜಿ